ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ತನ್ಮಯ್ಗಂತೂ ಪೂಜಾ ಸರಿ ಬೈತಾ ಇರ್ತಾಳೆ, ನೋಡು ತನ್ಮಯ್, ಸುಮ್ಮನೆ ಕೀ ಸಿಕ್ಕಿದ್ರೆ ಕೊಟ್ಬಿಡು ಅಂತ. ಅಷ್ಟೊತ್ತಿಗೆ ತನ್ಮಯ್ ಇದ್ದವಳು, ನೋಡಿ ಚಿಕ್ಕಿ, ನನ್ನ ಕೈಯಲ್ಲಂತೂ ಕೀ ಇಲ್ಲ, ಆದರೆ ಕೀ ಸಿಕ್ಕಿದ್ರೂ ನಾನು ಕೊಡಲ್ಲ. ಯಾಕೆ ಗೊತ್ತಾ, ನನಗೆ ಅಮ್ಮ ಇಲ್ಲಿರೋದು ಇಷ್ಟ ಇಲ್ಲ, ಹಾಗಾಗಿ ಅಂತ ಇಲ್ಲಿ ತನ್ಮಯ್ ಹೇಳ್ತಾಳೆ. ನಿನ್ನನ್ನು ಆಮೇಲೆ ನಾನು ವಿಚಾರಿಸ್ಕೊಳ್ತೀನಿ, ಈಗ ನಾನು ಮಾತಾಡಲ್ಲ ಅಂತ ಪೂಜಾ ಅಲ್ಲಿಂದ ಹೋಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಗುಂಡಣ್ಣ ಬಂದು, ಅಕ್ಕ, ನಾನಂತೂ ಇದೇ ಮನೇಲಿರೋದು, ನೀನು ಎಷ್ಟೇ ಕರೆದ್ರೂ ನಾನಂತೂ ಬರಲ್ಲ, ನಾನು ಅಪ್ಪ ಅಮ್ಮನ ಜೊತೆನೇ ಇರೋದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ತನ್ಮಯ್ ಇದ್ದವನು, ನೋಡು ತನ್ಮಯ್, ಅಲ್ಲಿ ಅಪ್ಪ ನಮಗೋಸ್ಕರ ಮನೆ ಕಟ್ಸಿದ್ದಾರೆ, ಅಲ್ಲಿ ನಾನು, ಅಮ್ಮ, ನೀನು ಎಲ್ಲರೂ ಆ ಮನೇಲಿ ಇರಬೇಕು, ಅಪ್ಪ ಕಟ್ಸಿರೋದು ಮನೇಲಿ ಇರಬೇಕು, ನಾನು ನಿನ್ನ ಜೊತೆ ಮಾತಾಡಬೇಕು, ಸ್ವಲ್ಪ ಬಾ ಅಂತ ಗುಂಡಣ್ಣನ ತನ್ಮಯ್ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮನೆ ಮದ್ದು ಅಂತ ಭಾಗ್ಯ ಅಲರ್ಜಿಗೆ ಅಂತ ಆದಿಗೆ ಔಷಧಿ ಮಾಡ್ತಾ ಇರ್ತಾಳೆ. ಅದು ಗುಣ ಆಗುತ್ತೆ ಅಂದ್ಕೊಂಡು ಔಷಧಿನ ಕಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ಔಷಧಿ ರೆಡಿ ಮಾಡ್ಕೊಂಡ್ಬಂದು ಕೊಡೋಣ ಅನ್ನೋಷ್ಟೊತ್ತಿಗೆ ಮೀನಾಕ್ಷಿ ಇದ್ದವಳು, ಬೇಡ, ಇದನ್ನೆಲ್ಲ ಕುಡ್ಸೋದು ಬೇಡ ಅಂತ ಹಠ ಇಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ, ಮಾವ, ಇದನ್ನು ಕುಡಿದ್ರೆ ನಿಜವಾಗ್ಲೂ ಗುಣ ಆಗ್ತಾರೆ, ನೋಡೋಣ ಅಂತ ಹೇಳ್ತಾರೆ. ಈ ಕಡೆ ಕಾಮತ್ತವರು, ಸರಿ ಮಗಳೇ ಕುಡಿಸು ಅಂತ ಭಾಗ್ಯಂಗೆ ಹೇಳ್ತಾರೆ. ಆ ಕಡೆ ಕನ್ನಿಕಾ ಬಂದು, ಭಾಗ್ಯ, ಏನು ಮಾಡ್ತಿದ್ದೀಯ ಅಂತ ಆ ಔಷಧಿನ ತಗೊಂಡೋಗಿ ಸಿಂಕಿಗೆ ಹಾಕಿ ಚಲ್ಲೇ ಬಿಡ್ತಾಳೆ. ಭಾಗ್ಯಂಗೆ ಸಿಟ್ಟು ಬರುತ್ತೆ, ಯಾಕೆ ಕನ್ನಿಕಾ ಈ ಥರ ಮಾಡಿದೆ, ಯಾಕೆ ಚಲ್ದೆ, ಅದು ಕುಡಿಸಿದ್ರೆ ಆದಿಯವರು ಗುಣ ಆಗ್ತಿದ್ರು ಅಂತ ಭಾಗ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಕನ್ನಿಕಾ ಇದ್ದವಳು, ಏನು ಹೇಳ್ತಿದ್ಯಾ ನೀನು, ಈಗಾಗಲೇ ಬ್ರೋಗೆ ಥ್ರೆಡ್ ಮಾಡಿ ಸಾಕು, ಇದನ್ನು ಕುಡಿಸಿ ಇನ್ನೂ ಅವರಿಗೆ ಅಪಾಯ ಮಾಡಬೇಕು ಅಂತ ಇದೆಯಾ ಅಂತ ಕನ್ನಿಕಾ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, ಅದು ಕುಡ್ದಿದ್ರೆ ಅಲರ್ಜಿ ಎಲ್ಲ ಕಮ್ಮಿ ಆಗ್ತಿತ್ತು ಅನ್ನೋಷ್ಟೊತ್ತಿಗೆ ಕುಸುಮಾರು ಅದನ್ನ ನೋಡಿಕೊಂಡು ಅಲ್ಲಿಂದ ಎದ್ದೋಗ್ತಾರೆ. ಈ ಕಡೆ ಕಿಶನ್ನು, ಅಪ್ಪ, ಕಾರ್ ಕೀ ಎಲ್ಲೂ ಕಾಣಿಸ್ತಿಲ್ಲ ಅಂದಾಗ ಕಾಮತ್ತವರು, ಸರಿ, ನಿನ್ನ ಕಾರಿಲ್ಲ ಅಂದ್ರೇನು, ಬೇರೆಯವ್ರ ಕಾರಿಲ್ಲ ಅಂದಾಗ ಧರ್ಮ ಅವರು, ನಮ್ಮ ಕಾರಿದೆ, ಅದರಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿರ್ತಾರೆ. ಈ ಕಡೆ ಮೀನಾಕ್ಷಿ, ಫಸ್ಟು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಇದೆಲ್ಲ ಮಾಡೋದು ಬೇಡ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಕುಸುಮ ಅವರು ಮತ್ತೆ ಎಲೆ ತಂದು, ನೋಡು ಭಾಗ್ಯ, ಇದನ್ನು ಚೆನ್ನಾಗಿ ಅರ್ದು ಇದಕ್ಕೊಂದು ಸ್ವಲ್ಪ ಅರ್ದು ಮತ್ತೆ ತಗೊಂಡು ಬಂದಾಗ ಮೀನಾಕ್ಷಿ ಹೇಳ್ತಾಳೆ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ, ನಾವು ಫಸ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಹೇಳ್ತಾಳೆ, ಮಾವ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಇದು ಕುಡಿದ್ರೆ ಕಮ್ಮಿ ಆಗ್ಬೋದೇನೋ, ನೋಡೋಣ ಅಂತ ಹೇಳ್ತಿದ್ದೀನಿ ಅಂತ ಭಾಗ್ಯ ಕಾಮತ್ತವರಿಗೆ ಹೇಳ್ತಾಳೆ. ಈ ಕಡೆ ಕಾಮತ್ತವರು, ಮೀನಾಕ್ಷಿ, ಅವಳೇನೋ ಮಾಡಿ ಸರಿ ಮಾಡ್ತೀನಿ ಅಂತಿದ್ದಾಳಲ್ಲ, ಅವಳಿಗೆ ಮಾಡೋಕ್ಕೆ ಬಿಡು ಅಂತ ಹೇಳ್ತಾರೆ. ಭಾಗ್ಯ ಮತ್ತೆ ಕಟ್ಕೊಂಡು ಬಂದು ಅರ್ದು ಅದನ್ನು ಆದಿಗೆ ಕೊಡಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಆದಿಗೆ ಸ್ವಲ್ಪ ಉರಿತಿರುತ್ತೆ. ಕನ್ನಿಕಂಗೆ ಸಿಟ್ಟು ಬರುತ್ತೆ. ಭಾಗ್ಯ, ಏನು ಮಾಡ್ತಿದ್ಯಾ ನೀನು, ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ನಮ್ಮ ಅಣ್ಣನ ಮೇಲೆ ಮಾಡಬೇಡ ಅಂತ ಹೇಳ್ತಿರ್ತಾರೆ. ಈ ಕಡೆ ಮೀನಾಕ್ಷಿ ಅಂತೂ ಸರಿ ಬೈತಾನೆ ಇರ್ತಾಳೆ. ಕುಸುಮ್ ಅವರು ಹೇಳ್ತಾರೆ, ಏನು ಕನ್ನಿಕಾ ಮಾತಾಡ್ತೀಯಾ, ಇದು ಕುಡಿಸೋದ್ರಿಂದ ಸರಿ ಆಗುತ್ತೆ, ಅಲರ್ಜಿ ಎಲ್ಲ ಹೋಗುತ್ತೆ ಅಂದಾಗ ಮೀನಾಕ್ಷಿ ಹೋಗಲೇಬೇಕು, ಇಲ್ಲಾಂದರೆ ಭಾಗ್ಯನಾಗಲಿ ನಿಮ್ಮನ್ಯಾರು ಈ ಮನೇಲಿ ಕೊನೆ ದಿನ ಅಂತ ಮೀನಾಕ್ಷಿ ಹೇಳಿಬಿಡ್ತಾಳೆ. ಅಷ್ಟೊತ್ತಿಗೆ ಪೂಜಾ ಇದ್ದವಳು, ಅತ್ತೆ, ಅವರಿಗೇನು ಬೈಬೇಡಿ, ಭಾಗ್ಯಕ್ಕನಿಗೇನು ಬೈಬೇಡಿ, ನನ್ನಿಂದ ಇದೆಲ್ಲ ಆಗಿದ್ದು ಅನ್ನೋಷ್ಟೊತ್ತಿಗೆ ಕನ್ನಿಕಾ ಹೇಳ್ತಾಳೆ, ನಿಂದು ನಿನ್ನ ಅಕ್ಕಂಗೆ ಇದೇ ಮಾಡೋದು ಕೆಲಸ ತಾನೇ, ನಮ್ಮನೆ ಹಾಳು ಮಾಡೋಕ್ಕಂತಾನೆ ನೀವಿಬ್ಬರು ಬಂದಿದ್ದು ಅಂತ ಈ ಕಡೆ ಪೂಜಾ ಮತ್ತು ಭಾಗ್ಯನಿಗೆ ಕನ್ನಿಕಾ ಹೇಳ್ತಾರೆ. ಕಾಮತ್ತವರು ಸರಿ ಬೈತಾರೆ, ಏನು ಮಾತಾಡ್ತಿದ್ದೀಯ ಕನ್ನಿಕಾ, ನಿಂಗೇನು ಈಗ ಗುಣ ಆಗೋದು ಮುಖ್ಯ, ಈ ತಪ್ಪು ಎಲ್ಲಾಗಿದೆ ಅನ್ನೋದು ಕಂಡುಹಿಡಿಯೋದು ಮುಖ್ಯನ ಅಂತ ಕಾಮತ್ತವ್ರು ಬೈತಾರೆ. ಈ ಕಡೆ ಭಾಗ್ಯ ಹೇಳ್ತಾರೆ, ಮಾವ, ಇನ್ನೊಂದು ಸ್ವಲ್ಪ ಬಿಟ್ಟು ಇದನ್ನು ಕುಡಿದ್ರೆ ಸರಿಯಾಗುತ್ತೆ, ನಾವು ಇವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕಾಮತ್ತವರು, ಸರಿ ಮಗಳೇ, ಕರ್ಕೊಂಡೋಗು, ಕಿಶನ್ ನೀನು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಕಿಶನ್ ಮತ್ತು ಭಾಗ್ಯ ಈ ಕಡೆ ಆದಿನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕಿಶನ್ ಮತ್ತು ಭಾಗ್ಯ ಆದಿನ ಕರ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ತನ್ವಿ ಮತ್ತು ತನ್ಮಯ್ ನೋಡ್ತಿರ್ತಾರೆ. ಗುಂಡಣ್ಣ ಸೀದಾ ಅಪ್ಪ ಅಂತ ಹೋಗೋತ್ತಿಗೆ ತನ್ವಿ, ಎಲ್ಲಿಗೆ ಹೋಗ್ತಿದ್ಯಾ, ಹೋಗಬೇಡ ಅಂದಾಗ, ನಾನು ಅಪ್ಪನ ನೋಡಬೇಕು ಅಕ್ಕ, ಬಿಡು ಕೈ ಅಂತ ಹೇಳ್ತಾರೆ. ನೋಡು ತನ್ಮಯ್, ನಮಗೆ ಇದು ಮನೆ ಅಲ್ಲ, ನಮ್ಮದು ಸೂರ್ಯವಂಶ ಮನೆ ಅಂತ ಇದೆ, ಇವರೆಲ್ಲ ಸೆಲ್ಫಿಶ್ ಕಣೋ, ಸ್ವಾರ್ಥಿಗಳು, ಇವ್ರ ಖುಷಿಗೋಸ್ಕರ ಮಾತ್ರ ಇವ್ರು ನೋಡ್ತಾರೆ, ಸುಮ್ಮನೆ ಬಾ, ನಾವು ಎಷ್ಟೋ ಕಷ್ಟ ಆದರೂ ಪರವಾಗಿಲ್ಲ, ಸೂರ್ಯವಂಶಿ ಮನೇಲಿ ನಾವು ಲೈಫ್ ಲೀಡ್ ಮಾಡೋಣ ಅಂತ. ಇಲ್ಲ ಅಕ್ಕ, ನಾನು ಅಮ್ಮನ ಖುಷಿ ಅಂತಲೇ ನಾನು ಇದೇ ಮನೇಲಿರೋದು, ನಾನು ಇಲ್ಲೇ ಇದ್ದರೆ ಅಮ್ಮನೂ ಖುಷಿಯಾಗಿರ್ತಾಳೆ, ನನ್ನ ಪಪ್ಪನ ನೋಡಬೇಕು ಅಂತ ಈ ಕಡೆ ಗುಂಡಣ್ಣ ರೂಮಿಗೆ ಹೋಗ್ತಾಳೆ. ಈ ಕಡೆ ತನ್ವಿ ಹೇಳ್ತಾಳೆ, ನನಗೆ ಈಗ ಅರ್ಥ ಆಗಿದ್ದು, ಮುಂದೊಂದು ದಿನ ನಿನಗೆ ಅರ್ಥ ಆಗೇ ಆಗುತ್ತೆ ಅಂತ ಈ ಕಡೆ ಅವಳು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಗುಂಡಣ್ಣ ರೂಮಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಕನ್ನಿಕಾ ಅಲ್ಲಿ ಬಂದು ಗುಂಡಣ್ಣನ ತಡಿತಾಳೆ. ಎಲ್ಲಿಗೆ ಹೋಗ್ತಿದ್ದೀಯಾ ಅಂದಾಗ ಗುಂಡಣ್ಣ ಹೇಳ್ತಾನೆ, ನೋಡಿ, ನನಗೆ ನಿಮ್ಮ ಜೊತೆ ಜಗಳ ಆಗೋಕ್ಕೆ ಟೈಮ್ ಇಲ್ಲ, ನಾನು ಪಪ್ಪನ ನೋಡಬೇಕು ಅಂತ ಹೇಳ್ತಿರುವಾಗ ನಿಮ್ಮಮ್ಮ ಈಗಾಗಲೇ ನನ್ನ ಅಣ್ಣನದು ಪ್ರಾಣಕ್ಕೆ
ಕುಂತಂದಿದ್ದಾಳೆ. ಅಣ್ಣಂಗೇನಾರು ಆಗಬೇಕು, ಅವಳನ್ನ ನಾನು ಸುಮ್ಮನೆ ಬಿಡಲ್ಲ, ಅವಳಿಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀನಿ ಅಂತ ಕನ್ನಿಕಾ ಹೇಳ್ತಿರ್ತಾಳೆ ಗುಂಡಣ್ಣಗೆ. ಅಷ್ಟೊತ್ತಿಗೆ ಗುಂಡಣ್ಣ ಇದ್ದವನು ಏನು ಪನಿಷ್ಮೆಂಟ್ ಕೊಡ್ತೀರಾ ಅಂದಾಗ, ನಿಮ್ಮಪ್ಪ ಈಗಾಗಲೇ ಜೈಲಿಗೆ ಹೋಗಿದ್ದಾರೆ, ಬ್ರೋಗೆ ಏನಾರು ಆದರೆ ನಿಮ್ಮಮ್ಮನೂ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ ಇದ್ದವನು, ಆ ಥರ ಏನೂ ಆಗಲ್ಲ ಅಮ್ಮ, ಹಾಗೆಲ್ಲ ಮಾಡಲ್ಲ. ಹೌದಾ, ನಿಮ್ಮ ಫ್ಯಾಮಿಲಿ ಎಲ್ಲ ಕ್ರಿಮಿನಲ್ಲೇ ನೋಡು, ನೀನು ನಿಮ್ಮ ಅಕ್ಕನ ಮಾತನ್ನ ಕೇಳಿಕೊಂಡು ನಿಮ್ಮ ಅಕ್ಕನ ಜೊತೆ ಸೂರ್ಯವಂಶಿಗೆ ಹೋಗು, ಅದು ಬಿಟ್ಟು ನಿಮ್ಮ ಅಮ್ಮನ ಜೊತೆ ಇಲ್ಲೇ ಇರ್ತೀನಿ ಅಂತ ಏನಾರು ಅಂದರೆ ಏನಿಲ್ಲ ಅಂತೇಳಿ ಕನ್ನಿಕಾ ಗುಂಡಣ್ಣನ ಕೆನ್ನೆಗೆ ಜಿಂಟುತ್ತಾ ಇರ್ತಾಳೆ. ಈ ಕಡೆ ಕಿಶನ್ ಮತ್ತು ಭಾಗ್ಯ ಆ ದಿನ ಮಲಗಿಸಿರ್ತಾರೆ. ಅಷ್ಟೊತ್ತಿಗೆ ಕಿಶನ್ ಕೇಳ್ತಾರೆ, ಅದಕ್ಕೆ ಬ್ರೋಗೆ ಏನೂ ಆಗಲ್ಲಲ್ಲ, ಗುಣ ಆಗ್ತಾರಲ್ಲ ಅಂತ ಕೇಳ್ತಿರ್ತಾನೆ. ಏನೂ ಆಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಅವರಿಗೆ ಪ್ರಜ್ಞೆ ಬಂದೇ ಬರುತ್ತೆ ಅಂತ ಭಾಗ್ಯ ಹೇಳೋಷ್ಟೊತ್ತಿಗೆ ಗುಂಡಣ್ಣ ಕನ್ನಿಕನಿಂದ ತಪ್ಪಿಸ್ಕೊಂಡು ಈ ಕಡೆ ಬಂದುಬಿಡ್ತಾನೆ. ಕೆನ್ನೆ ಎಲ್ಲ ಊದೋಗಿರುತ್ತೆ, ಅಳ್ತಿರ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಹೇಳ್ತಾಳೆ, ಏನೂ ಆಗಲ್ಲ ಆದಿಯವರಿಗೆ, ಏನೂ ಆಗಲ್ಲ ಅಂತ ಹೇಳ್ತಿರುವಾಗ ಕಿಶನ್ ಅವ್ನ ಕೆನ್ನೆ ನೋಡಿ, ಏನು ಗುಂಡಣ್ಣ ಈ ಥರ ಆಗಿದೆಯಲ್ಲ, ಯಾರು ಏನಾರು ಅಂದ್ರನೋ, ಯಾರು ಏನೋ ಮಾಡಿದ್ರ ಅಂತ ಕೇಳೋಷ್ಟೊತ್ತಿಗೆ ಗುಂಡಣ್ಣ ಭಾಗ್ಯನ ತಪ್ಕೊಂಡು ಅಳ್ತಿರ್ತಾನೆ. ಅಷ್ಟೊತ್ತಿಗೆ ಭಾಗ್ಯ, ಇಲ್ಲ ಕಿಶನ್, ಅವನು ಆದಿಯವರಿಗೆ ಈ ಥರ ಆಯ್ತಲ್ಲ, ಹಾಗಾಗಿ ಅವನಿಗೆ ತುಂಬ ಬೇಜಾರಾಗಿ ಅಳ್ತಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವನು ಕನ್ನಿಕಾ ಹೇಳಿದ್ನೇ ಯೋಚನೆ ಮಾಡಿಕೊಂಡು ಬಾಗ್ಲ ಹತ್ರನೇ ನೋಡ್ತಾ ಇರ್ತಾರೆ. ಈ ಕಡೆ ಗುಂಡಣ್ಣ ಏನು ಅನ್ನೋಷ್ಟೊತ್ತಿಗೆ ಈಗ ಆದಿಯವರಿಗೆ ಪ್ರಜ್ಞೆ ಬಂದು ಭಾಗ್ಯವರೇ ಅಂತ ಕರಿತಾ ಇರ್ತಾನೆ. ಆದಿಗೂ ಪ್ರಜ್ಞೆ ಬಂದ್ಬಿಡುತ್ತೆ. ಈ ಕಡೆ ಭಾಗ್ಯ ಮತ್ತು ಕಿಶನ್ಗೆ ತುಂಬ ಖುಷಿಯಾಗುತ್ತೆ. ಈ ಕಡೆ ಕೆಳಗೆಲ್ಲ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಕೆಳಗೆ ಕಾಮತ್ ಅವರು ಹೇಳ್ತಿರ್ತಾರೆ, ಅಯ್ಯೋ ಇಷ್ಟೊತ್ತಾದರೂ ಪ್ರಜ್ಞೆ ಬರ್ತಾನೆ ಇಲ್ಲಲ್ಲಪ್ಪ, ಏನು ಮಾಡೋದು ಅಂದಾಗ ಮೀನಾಕ್ಷಿ ಸಿಟ್ಟಲ್ಲಿ, ಅದಕ್ಕೆ ಹೇಳಿದ್ದು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ, ನೀವು ಯಾರೂ ನನ್ನ ಮಾತೇ ಕೇಳಲಿಲ್ಲ ಅಂತ ಮೀನಾಕ್ಷಿ ಕಾಮತ್ ಅವರಿಗೆ ಬೈತಿರ್ತಾಳೆ. ಕಡೆ ಕುಸುಮ್ ಅವರು, ನೋಡಿ ಮೀನಾಕ್ಷಿ ಅವರೇ, ಔಷಧಿ ತಗೊಂಡ ತಕ್ಷಣನೇ ಪ್ರಜ್ಞೆ ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ, ಸ್ವಲ್ಪ ಸಮಯ ನೋಡೋಣ ಅಲ್ವಾ ಅಂದಾಗ ಕನ್ನಿಕಾ ಬಂದು, ಅದೇನ ಆಂಟಿ, ನೀವು ನೋಡಿದರೆ ಹೀಗೆ ಹೇಳ್ತಿದ್ದೀರಾ, ನನಗೇನೋ ತುಂಬ ಭಯ ಆಗ್ತಾ ಉಂಟು, ಬ್ರೋಗೇನಾರು ಆಗಿಬಿಡುತ್ತೆ ಏನೋ ಅಂತ ಭಯ ಆಗ್ತುಂಟು ಅಂತ ಕನ್ನಿಕಾ ಏನೇನೋ ಸುಮ್ಮನೆ ಎಲ್ಲರಿಗೂ ಭಯ ಆಗುವಂಗೆ ಹೇಳ್ತಾ ಇರ್ತಾಳೆ. ಲಾಸ್ಟ್ ಟೈಮು ಬ್ರೋ ಇದು ತಿಂದು ತುಂಬ ಅಲರ್ಜಿ ಆಗಿ ಇನ್ನೊಂದು ಸಲ ಇದು ಕೊಟ್ಟರೆ ಅವ್ರ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತ ಡಾಕ್ಟ್ರು ಹೇಳಿದರು. ಆದರೆ ನಾವು ಭಾಗ್ಯನ ಮಾತು ಕಟ್ಕೊಂಡು ಅದೇನೋ ಔಷಧಿ ಕೊಟ್ಟು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಅದನ್ನು ಯೋಚನೆ ಮಾಡಿಕೊಂಡು ನಮಗೆ ಭಯ ಆಗ್ತಿದೆ ಅಂತ ಕನ್ನಿಕಾ ಹೇಳ್ತಾಳೆ. ಈ ಕಡೆ ತನ್ನಿಗೆ ಸಿಟ್ಟು ಬಂದು, ಅಯ್ಯೋ ಅದೆಲ್ಲ ಏನಾಯಿತು, ಇಲ್ಲಿ ನೋಡಿದರೆ ಅಮ್ಮ ನೆಮ್ಮದಿಯಾಗಿ ಇರೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತುಂಟು, ಸುಮ್ಮನೆ ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಎಲ್ಲರ ಮುಂದೆ ತನ್ವಿ ಹೇಳ್ತಿರ್ತಾಳೆ. ಅದಕ್ಕೆ ಕುಸುಮಂಗೆ ಸಿಟ್ಟು ಬಂದು, ತನ್ವಿ ಸುಮ್ಮನೆ ಇದ್ದರೆ ಸರಿ, ಇಲ್ಲಾಂದರೆ ಬಾಯಿಗೆ ಬಿಡ್ತೀನ, ಮಕ್ಕಳು ಥರ ಇರಬೇಕು, ಸುಮ್ಮನೆ ತೆಪ್ಪಗಿರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಿಶನ್ ಮೇಲಿಂದ ಬಂದು, ಅಪ್ಪ ಅಣ್ಣನಿಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾನೆ. ಎಲ್ಲರಿಗೂ ಖುಷಿಯಾಗಿಬಿಡುತ್ತೆ. ಜೊತೆಗೆ ಕನ್ನಿಕಾ ಇದ್ದಳು ಓವರ್ ಆಗಿ, ಅಯ್ಯೋ ಥ್ಯಾಂಕ್ಸ್ ಗಾಡ್, ಒಳ್ಳೇದು ಮಾಡಿದ್ರಿ, ಬ್ರೋನ ಕಾಪಾಡಿದ್ರಲ್ಲ ಅಂತ ಹೇಳೋತ್ತಿಗೆ ಈ ಕಡೆ ಕಾಮತ್ ಅವರು, ದೇವ್ರಿಗಲ್ಲ ಕಣಮ್ಮ, ಭಾಗ್ಯಂಗೆ ಹೇಳಬೇಕು ನೋಡು, ಅವಳು ಮಾಡಿದ್ದು ಸಮಯ ಪ್ರಜ್ಞೆ ಯೋಚನೆ ಮಾಡಿ ಆ ಮನೆ ಮದ್ದು ಮಾಡೋದ್ರಿಂದನೇ ಇವತ್ತು ಆದಿ ಉಳ್ಕೊಂಡ ಅಂತ ಹೇಳಿಬಿಡ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಇದ್ದಳು, ಇಲ್ಲೇ ಮಾತಾಡ್ತಾ ಇರೋದು ಬೇಡ, ಹೋಗಿ ಆದಿನ ನೋಡ್ಕೊಂಬರೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾಮತ್ ಅವರು, ಬೇಡ, ಈಗ ಆದಿನ ನೋಡೋದು ಬೇಡ, ಅವನಿಗೆ ಸ್ವಲ್ಪ ರೆಸ್ಟ್ ಬೇಕು, ಎಲ್ಲರೂ ಹೋಗಿ ಮುತ್ಕೊಳ್ಳೋದು ಬೇಡ ಅಂತ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಧರ್ಮ ಅವ್ರು ಹೇಳ್ತಾರೆ, ಸರಿ ನಾವಿನ್ನು ಹೊರಡ್ತೀವಿ ಅಂತ ಹೇಳೋಷ್ಟೊತ್ತಿಗೆ ಸರಿ ಆಯಿತು ಅಂತ ಕಾಮತ್ ಅವ್ರು ಹೇಳ್ತಾರೆ. ಈ ಕಡೆ ಸುನಂದ, ಬಿಕ್ತಿ ಅಮ್ಮ ಬನ್ನಿ ಭಾಗ್ಯಂಗೆ ಹೇಳಿ ಹೋಗೋಣ ಅಂತ ಭಾಗ್ಯನ ರೂಮಿಗೆ ಕುಸುಮ ಮತ್ತು ಸುನಂದ ಹೋಗ್ತಿರ್ತಾಳೆ. ಈ ಕಡೆ ಕನ್ನಿಕಾ ಮೀನಾಕ್ಷಿಗೆ, ಅತ್ತೆ ನೀವು ಹೋಗಿ ಅಂತ ಕಣ್ಣು ಸನ್ನೆ ಮಾಡ್ತಿರ್ತಾಳೆ. ಮೀನಾಕ್ಷಿ ಸಹ ಅವ್ರ ಹಿಂದೆ ಹೋಗ್ತಾಳೆ. ಈ ಕಡೆ ಭಾಗ್ಯ ಆದಿ ನೋಡಿ ಹೇಳ್ತಾರೆ, ಆದಿಯವರೇ ನೀವು ಗುಣ ಆಗಿ ಬಿಟ್ರಿ ಅಂತ. ಹೌದು, ನೀವಿರುವಾಗ ನನಗೇನೂ ಆಗಲ್ಲ ಅಂತ ಚೆನ್ನಾಗಿ ಗೊತ್ತುಂಟು, ನಂಗೆ ಹಂಗಾದಾಗ ನೀವು ಆದಿಯವರೇ ಏನಾಗಲ್ಲ ಅಂತಿದ್ರಲ್ಲ, ಹಾಗಾಗಿ ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಸಿಹಿ ಕುಂಬಳಕಾಯಿ ನನಗೆ ಅಲರ್ಜಿ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇರಲಿಲ್ಲ, ಹಾಗಲ್ವ ಹೀಗೆಲ್ಲ ಆಗಿದ್ದು ಅಂತ ಮಾತಾಡ್ತಿರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.